ನೋಡಿ ನಿಮ್ಮ ಫೋನಲ್ಲಿ ಇಂಟರ್ನೆಟ್ ತುಂಬಾನೇ ಸ್ಲೋ ಆಗಿ ರನ್ ಆಗ್ತಿದ್ರೆ ನೆಟ್ವರ್ಕ್ ಸರಿಯಾಗಿ ಸಿಗ್ತಿಲ್ಲ ಅಂದ್ರೆ 2026 ಈ ಹೊಸ ಸೆಟ್ಟಿಂಗ್ ಅನ್ನು ಅಪ್ಡೇಟ್ ಮಾಡಿ ಒಮ್ಮೆ ಮಾಡಿದ್ರೆ ಸಾಕು, ನಂತರ ನಿಮ್ಮ ಇಂಟರ್ನೆಟ್ ಸ್ಪೀಡ್ ಹೈ ಸ್ಪೀಡ್ ಆಗುತ್ತೆ. ಇದು ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ. ನಿಮ್ಮ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಹೇಳಿದ್ರೆ ಇದನ್ನ ನೀವು ಮಾಡಬೇಕಾಗುತ್ತೆ. ಇಂಟರ್ನೆಟ್ ಸ್ಲೋ ಆಗ್ತಿದ್ರೆ ಅಥವಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ನೋಡಬೇಕಾದ್ರೆ ಬಫರಿಂಗ್ ಬರ್ತಾ ಇದ್ರೆ, ಇದರಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇದ್ರು ಈ ಒಂದು ಅಪ್ಡೇಟೆಡ್ ಸೆಟ್ಟಿಂಗ್ ಅನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಇದನ್ನ ಒಮ್ಮೆ ಮಾಡಿದ್ರೆ ಸಾಕು. ಒಮ್ಮೆ ಮಾಡಿದ ನಂತರ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಿ ವರ್ಕ್ ಆಗ್ತಿದೆ ಅಂತ. ಗೈಸ್, ಮೊದಲದಾಗಿ ನೀವು ಮಾಡಬೇಕಾಗಿರೋದು ನಿಮ್ಮ ಫೋನಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋದ ನಂತರ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಹೋಗಬೇಕಾಗುತ್ತೆ. ಮೊಬೈಲ್ ನೆಟ್ವರ್ಕ್ ನಿಮಗೆ ಡೈರೆಕ್ಟ್ ಆಗಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಸರ್ಚ್ ಮಾಡಿದ್ರು ಕೂಡ ಇಲ್ಲಿ ನಿಮಗೆ ಬರುತ್ತೆ. ನೋಡಬಹುದು, ಇಲ್ಲಿ ನಾನು ಸರ್ಚ್ ಮಾಡ್ತೀನಿ ಮೊಬೈಲ್ ನೆಟ್ವರ್ಕ್ ಅಂತ, ಇಲ್ಲಿ ಮೊಬೈಲ್ ನೆಟ್ವರ್ಕ್ ಆಪ್ಷನ್ ಬರುತ್ತೆ. ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಅಲ್ಲಿ ನಾನು ಏನು ಹೇಳ್ತೀನಿ ಅದನ್ನ ಅದೇ ರೀತಿಯಾಗಿ ಮಾಡಬೇಕಾಗುತ್ತೆ. ಸ್ಕಿಪ್ ಮಾಡಿ ರಾಂಗ್ ಸೆಟ್ಟಿಂಗ್ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ನಾನು ಹೇಳಿದಂತೆ ಸೆಟ್ಟಿಂಗ್ ನೀವು ಮಾಡಿದ್ರೆ ಇದು ಖಂಡಿತವಾಗಿ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಿ ವರ್ಕ್ ಆಗ್ತಿದೆ, ಹೈ ಸ್ಪೀಡ್ ಇಂಟರ್ನೆಟ್ ಬಂದಿದೆ ಅಂತ. ಮೊದಲಾಗಿ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ನಮಗೆ ಸಪೋರ್ಟ್ ಆಗುತ್ತೆ ಹೆಚ್ಚಿನ ವಿಡಿಯೋ ಮಾಡೋಕೆ. ಜೊತೆಗೆ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆದಷ್ಟು ತುಂಬಾ ಮಂದಿ ಮೊಬೈಲ್ ಅಲ್ಲಿ ಈ ರೀತಿಯಾಗಿ ಲೋ ಇಂಟರ್ನೆಟ್ ಸ್ಪೀಡ್ ಬರ್ತಿದೆ, ನೆಟ್ವರ್ಕ್ ಸರಿಯಾಗಿ ಸಿಗ್ತಿಲ್ಲ. ಈ ಸೆಟ್ಟಿಂಗ್ ಅನ್ನ ಅವ್ರು ಮಾಡಿದ್ರೆ ಖಂಡಿತ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಸೊ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ರೆ ನಿಮ್ಮ ಜಿಲ್ಲೆ ಹೆಸರನ್ನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ಯಾವ ಫೋನ್ ಯೂಸ್ ಮಾಡ್ತೀರಿ ಅದನ್ನು ಕೂಡ ಕಮೆಂಟ್ ಮಾಡಿ. ಗೈಸ್, ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಲ್ಲಿ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಏರ್ಟೆಲ್ ಸಿಮ್ ಯಾವ್ದ್ರಲ್ಲಿ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಮ್ 1 ಅಲ್ಲಿ ಅಥವಾ ಸಿಮ್ 2 ಅಲ್ಲಿ ಏರ್ಟೆಲ್ ಸಿಮ್ ಎಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದ್ರೆ ನಾನು ಈ ವಿಡಿಯೋದಲ್ಲಿ ಏರ್ಟೆಲ್ ಸಿಮ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ನನ್ನಲ್ಲಿ ಸಿಮ್ 1 ಅಲ್ಲಿ ಇದೆ, ಏರ್ಟೆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸಿಮ್ ಅನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಆಕ್ಸೆಸ್ ಪಾಯಿಂಟ್ ನೇಮ್ ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಲವೊಂದು ಫೋನಲ್ಲಿ APN ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಆಕ್ಸೆಸ್ ಪಾಯಿಂಟ್ ನೇಮ್ ಅಂತ ಇರುತ್ತೆ. ಸಿಂಪಲ್ ಆಗಿ ಕ್ಲಿಕ್ ಮಾಡಿಕೊಂಡು ಮೊದಲಾಗಿ ಇದನ್ನ ರೀಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ರೀಸೆಟ್ ಆಕ್ಸೆಸ್ ಪಾಯಿಂಟ್ ಅಂತ ಬರುತ್ತೆ. ಕೆಲವೊಂದು ಫೋನಲ್ಲಿ ಬಾಟಮ್ ಅಲ್ಲಿ ಬರುತ್ತೆ. ಸಿಂಪಲ್ ಆಗಿ ಇದನ್ನ ರೀಸೆಟ್ ಮಾಡ್ಕೊಳ್ಳಿ. ಇವಾಗ ಏನು ರಾಂಗ್ ಸೆಟ್ಟಿಂಗ್ ಆಗಿರುತ್ತೋ, ಓಲ್ಡ್ ಸೆಟ್ಟಿಂಗ್ ಏನಾಗಿತ್ತು APN ಸೆಟ್ಟಿಂಗು, ಅದು ರೀಸೆಟ್ ಆಗುತ್ತೆ, ಡಿಫಾಲ್ಟ್ ಸೆಟ್ ಆಗುತ್ತೆ. ಇವಾಗ ನಿಮ್ದು ಇಲ್ಲಿ ಒಂದು ಸೆಲೆಕ್ಟ್ ಆಗಿರುತ್ತಲ್ಲ ಬೈ ಡಿಫಾಲ್ಟ್ ಆಗಿ ನಿಮ್ಮ ಫೋನಲ್ಲಿ, ಇವಾಗ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಸಿಂಪಲ್ ಆಗಿ ನಾನು ತಿಳಿಸ್ಕೊಟ್ಟ ಹಾಗೆ ನೀವು ಮಾಡಬೇಕಾಗುತ್ತೆ. ಸ್ಕಿಪ್ ಮಾಡಿ ಅಥವಾ ರಾಂಗ್ ಮಾಡಿದ್ರೆ ವರ್ಕ್ ಆಗಲ್ಲ. ಇದು ನಿಮ್ಮ 4G ಫೋನ್ ಮತ್ತೆ 5G ಫೋನ್ ಯಾವ ಫೋನ್ ಇದ್ರೂ ಕೂಡ ಇದು ವರ್ಕ್ ಆಗುತ್ತೆ. ಹೊಸ ಅಪ್ಡೇಟೆಡ್ APN ಅಂತ ಹೇಳ್ಬೋದು. ಸಿಂಪಲ್ ಆಗಿ ಇವಾಗ ಅದ್ರ ಮೇಲೆ ಸಿಂಪಲ್ ಆಗಿ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ, ಓಪನ್ ಆಗುತ್ತೆ. ಇಲ್ಲಿ ನೀವು ಕೆಲವೊಂದು ಚೇಂಜಸ್ ಮಾಡಬೇಕು. ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ, ನಾನು ಏನು ಹೇಳ್ತೀನಿ ಅದನ್ನು ಮಾತ್ರ ಮಾಡಿ. ಸೊ ಯಾವುದೇ ಕಾರಣಕ್ಕೂ ರಾಂಗ್ ಅನ್ನು ಮುಟ್ಟಕ್ಕೆ ಹೋಗ್ಬಿಡಿ. ಮೊದಲಾಗಿ ನೋಡ್ಬೋದು ಇಲ್ಲಿ ನೇಮ್ ಅಂತ ಇದೆ. ನೇಮ್ ಅಲ್ಲಿ ಇಲ್ಲಿ ಏರ್ಟೆಲ್ ಅಂತ ಆಲ್ರೆಡಿ ಬರ್ದಿರುತ್ತೆ, ಅದನ್ನು ರಿಮೂವ್ ಮಾಡಿ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೋಡ್ಬೋದು, ಏರ್ಟೆಲ್ ಸ್ಪೇಸ್ ಹೈಪರ್ ಲಿಂಕ್ ನೋಡ್ಬೋದು. H ಕ್ಯಾಪಿಟಲ್, L ಕ್ಯಾಪಿಟಲ್, A ಕ್ಯಾಪಿಟಲು, ಏರ್ಟೆಲ್ ಆದ ನಂತರ ಸ್ಪೇಸು, ನಂತರ ಸ್ಪೇಸ್ ಇಲ್ಲ, ಈ ರೀತಿಯಾಗಿ ಬರೀಬೇಕಾಗುತ್ತೆ. ನಂತರ ನೇಮ್ ಆದ ನಂತರ APN ಕೂಡ ಇಲ್ಲಿ ಏನಿರುತ್ತೆ ಅದನ್ನು ಈ ರೀತಿ ರಿಮೂವ್ ಮಾಡಿ. ಸಿಂಪಲ್ ಆಗಿ ನಾನೇನು ಹೇಳ್ತೀನಿ ಇದನ್ನ ಪೇಸ್ಟ್ ಮಾಡ್ಕೊಳ್ಳಿ. airtelgprs.com, airtelgprs.com ಇದೇ ರೀತಿಯಾಗಿ ಎಲ್ಲ ಸ್ಮಾಲ್ ಲೆಟರ್ ಬರೀಬೇಕಾಗುತ್ತೆ. ನಂತರ ಇದಾದ ನಂತರ ಪ್ರಾಕ್ಸಿ ನಾಟ್ ಸೆಟ್ ಇರಲಿ, ಪೋರ್ಟ್ ನಾಟ್ ಸೆಟ್ ಇರಲಿ. ಇಲ್ಲಿ ನೋಡ್ಬೋದು ಯೂಸರ್ ನೇಮು ಇಂಪಾರ್ಟೆಂಟು. ಯೂಸರ್ ನೇಮಲ್ಲಿ ಗೈಸ್ ಇಲ್ಲಿ ಇದನ್ನು ಸೆಟ್ ಮಾಡ್ಕೊಳ್ಳಿ. ಹೈಪರ್ ಲಿಂಕ್ ಡಾಟ್ ನೆಟ್ ನೋಡ್ಬೋದು, H ಕ್ಯಾಪಿಟಲು, ಹೈಪರ್ L ಕ್ಯಾಪಿಟಲು, ಡಾಟ್ ನೆಟ್ಟು. ಇದನ್ನು ಎಂಟರ್ ಮಾಡಿ. ಇಲ್ಲಿ N ಮತ್ತೆ ಕ್ಯಾಪಿಟಲ್ ಬರಬೇಕಾಗುತ್ತೆ. ಇವಾಗ ಯೂಸರ್ ನೇಮ್ ಆಯಿತು. ಇವಾಗ ನೆಕ್ಸ್ಟು ಪಾಸ್ವರ್ಡು ನಾಟ್ ಸೆಟ್ಟು. ಇಲ್ಲಿ ಸರ್ವರ್ ಇಂಪಾರ್ಟೆಂಟು. ಸರ್ವರ್ನಲ್ಲಿ ಗೈಸ್ ಇಲ್ಲಿ www.airtel.in ಎಲ್ಲ ಕೂಡ ಸ್ಮಾಲ್ ಲೆಟರಲ್ಲಿ ಬರಬೇಕು. ಎಲ್ಲಿ ಕೂಡ ಸ್ಪೇಸ್ ಇರಬಾರ್ದು, ಕಂಪ್ಲೀಟ್ ಆಗಿದ್ದು ಈ ರೀತಿಯಾಗಿ ವಿದೌಟ್ ಸ್ಪೇಸ್ ಇಲ್ಲಿ ಇರಬೇಕಾಗುತ್ತೆ, ಎಲ್ಲ ಸ್ಮಾಲ್ ಲೆಟರಲ್ಲಿ. ಇದಾದ ನಂತರ MMNC ನಾಟ್ ಸೆಟ್ ಅಂತ ಇರಲಿ, ಪ್ರಾಕ್ಸಿ ಇದು ಕೂಡ ನಾಟ್ ಸೆಟ್ ಇರಲಿ. ನಂತರ ಅಥೆಂಟಿಕೇಶನ್ ಟೈಪ್ ಅಂತಿದೆ, ಇಲ್ಲಿ ನಿಮ್ಮದು ನನ್ ಅಂತ ಇರುತ್ತೆ ಅಥವಾ ಯಾವುದು ಸೆಲೆಕ್ಟ್ ಆಗಿರಲ್ಲ. ಇಲ್ಲಿ ನೀವು ಕೊನೆ ಆಪ್ಷನ್ ನೋಡ್ಬೋದು, PAP ಆರ್ ಚಾಪ್ ಅಂತಿದೆ ಅಲ್ವಾ, ಕೊನೆ ಆಯ್ಕೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ನಂತರ ಇಲ್ಲಿ APN ಟೈಪಲ್ಲಿ ಡಿಫಾಲ್ಟ್ SUPL ಎಲ್ಲ ಕೂಡ ಸ್ಮಾಲ್ ಲೆಟ್ರಲ್ಲಿ ಇದೇ ರೀತಿಯಾಗಿ ಬರೀಬೇಕಾಗುತ್ತೆ. ಎಲ್ಲಿ ಕೂಡ ಇಲ್ಲಿ ಸ್ಪೇಸ್ ಇರಬಾರ್ದು, ಎಲ್ಲ ಕೂಡ ಸ್ಮಾಲ್ ಲೆಟ್ರಲ್ಲಿ ಡಿಫಾಲ್ಟ್ ಅಂತ ಬರೆದು ಕಾಮ ಕೊಟ್ಟು SUPL ಹಾಕಬೇಕಾಗುತ್ತೆ. ನಂತರ ಏರ್ಟೆಲ್ ಪ್ರೋಟೋಕಾಲ್ ಇರುತ್ತೆ, ಇದು ನಿಮ್ಮದು ಲಾಸ್ಟ್ ಆಪ್ಷನು. IPv4 ಮತ್ತು 6 ಲಾಸ್ಟ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರೋಮಿಂಗ್ ಪ್ರೋಟೋಕಾಲ್ ಕೂಡ ಕೊನೆ ಆಯ್ಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ನಂತರ ಇದು ಇಂಪಾರ್ಟೆಂಟು, ಇನ್ನು ಒಂದಿದೆ ಬೇರರ್ ಅಂತ ಇದೆ, ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಾಟ್ ಸ್ಪೆಸಿಫೈಡನ್ನು ರಿಮೂವ್ ಮಾಡಿ. LTE HSPAP ನಂತರ HSPA. ಇದಾದ ನಂತರ ಇಲ್ಲಿ UMTS ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಡ್ಜ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು GPRS ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನೀವು ಇಲ್ಲಿ ನಿಮ್ದು ಏನಾದರೂ 5G ಫೋನ್ ಆದರೆ ಕೊನೆ ಆಯ್ಕೆ ನೋಡ್ಬೋದು, ಇಲ್ಲಿ NR ಅಂತ ಇದೆ, ಈ NR ಆಯ್ಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ದು 5G ಫೋನ್ ಆದ್ರೆ ಮಾತ್ರ. 4G ಫೋನ್ ಆದರೆ ಇದು ಬಿಟ್ಟು ರಿಮೈನಿಂಗ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಸಿಂಪಲ್ ಆಗಿ ಇಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ನೆಕ್ಸ್ಟ್ ಇಲ್ಲಿ ಟಾಪಲ್ಲಿ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ,
ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆಪ್ಷನ್ ಬರುತ್ತೆ ನಿಮ್ಮ ಫೋನಲ್ಲಿ. ಸಿಂಪಲ್ ಆಗಿ ಇದನ್ನ ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಗೈಸ್, ಈ ಸೆಟ್ಟಿಂಗ್ ಅನ್ನು ನೀವು ಮಾಡಿದ ನಂತರ ಎಷ್ಟು ಸ್ಪೀಡ್ ಆಯಿತು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ. ವರ್ಕ್ ಆದರೆ ಪ್ರತಿಯೊಬ್ಬರು ವರ್ಕ್ ಆಯಿತು ಅಂತ ಕಮೆಂಟ್ ಮಾಡಿ. ಜೊತೆಗೆ ನಿಮ್ಮ ಫೋನಲ್ಲಿ ಬ್ಯಾಟ್ರಿ ಬೇಗನೆ ಖಾಲಿ ಆಗ್ತಿದ್ರೆ, ಜೊತೆಗೆ ಮೊಬೈಲ್ ಡಾಟಾ ಬೇಗನೆ ಖಾಲಿ ಆಗ್ತಿದ್ರೆ ಯಾವ ರೀತಿ ನೀವು ಸ್ಪೀಡ್ ಮಾಡಬೇಕಂತ ನಿಮಗೆ ಆಲ್ರೆಡಿ 2 ವಿಡಿಯೋ ಮಾಡಿದ್ದೀನಿ, ಅದನ್ನು ಪ್ರತಿಯೊಬ್ಬರು ಚೆಕ್ ಮಾಡಿ.